ನೋಡಿ ಇವರೆಲ್ಲರೂ ಕೂಡ ಬೆಳಿಗ್ಗೆ ಎದ್ದು ಟ್ರಿಪ್ಗೆ ಅಂತ ಹೊರಟಿದ್ರು ಅಂತಕ್ಕಂಥ ಇನ್ನೊಂದು ಮಾಹಿತಿ ಬರ್ತಾ ಇದೆ. ಸಮಯ ಕಳೀತಾ ಇದ್ದ ಹಾಗೆ ಒಂದೊಂದೇ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ. ಹೊಸಕೋಟೆ ಬಳಿ ಅಪಘಾತಕ್ಕೆ 7 ಮಂದಿ ವಿದ್ಯಾರ್ಥಿಗಳು ಬಲಿಯಾದಂತಹ ಪ್ರಕರಣ. ಬೆಳಿಗ್ಗೆ ಎದ್ದು ಟ್ರಿಪ್ಗೆ ಅಂತ ಹೊರಟಿದ್ರಂತೆ ಸ್ನೇಹಿತರು. ಆವಾಗ ನಡೆದಿರೋ ಅಪಘಾತ. ಸ್ನೇಹಿತರಾದ ಅಶ್ವಿನ್, ಅಯಾನಲ್ಲಿ, ಭರತ್, ಅರ್ಹಾನ್, ಇತನ್ ಜಾರ್ಜ್ ಜೊತೆಯಲ್ಲಿ ಎಲ್ಲ ಪ್ರಯಾಣ ಮಾಡ್ತಾ ಇದ್ರು. ಅತಿ ವೇಗದಿಂದಲೇ ಅಪಘಾತ ಸಂಭವಿಸಿರುವ ಮಾಹಿತಿ ಈಗ ಲಭ್ಯವಾಗಿದೆ. ಬೈಕ್ಗೆ ಡಿಕ್ಕಿಯಾಗಿ ಆಮೇಲೆ ಡಿವೈಡರ್ ಗುದ್ದಿ ಅಲ್ಲಿಂದ ಕ್ಯಾಂಟರ್ ಗುದ್ದಿ ನಡೆದಿರ್ತಕ್ಕಂಥ ಅಪಘಾತ. XUV 700 ಕಾರ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ಮುಂದೆ ಇದ್ದ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದು ಆ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿರೋ ರಭಸಕ್ಕೆ ಆ ಕ್ಯಾಂಟರ್ ಟೈರೇ ಕಿತ್ಕೊಂಡ್ಬಂದ್ಬಿಟ್ಟಿದೆ. ಕ್ಯಾಂಟರೇ ಪಲ್ಟಿ ಆಗಿಬಿಟ್ಟಿದೆ. ಆ ರೀತಿ ನಡೆದಿರುವಂತಹ ಅಪಘಾತ. ಹೊಸಕೋಟೆ ಬಳಿ ಅಪಘಾತಕ್ಕೆ 7 ಜನ ಬಲಿಯಾದಂತಹ ಪ್ರಕರಣ. ಸೊ ಬೆಳಗ್ಗೆ ಎದ್ದು ಟ್ರಿಪ್ಗೆ ಅಂತ ಇವರೆಲ್ಲರೂ ಹೊರಟಿದ್ರು ಅಂತ ಗೊತ್ತಾಗ್ತಾ ಇದೆ. ಈಗ ಒಬ್ಬೊಬ್ಬರೇ ಪೇರೆಂಟ್ಸ್ ಎಲ್ಲ ಹಾಸ್ಪಿಟ್ಲ್ ಹತ್ರ ಬರ್ತಾ ಇದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ 7 ಜನರ ಐಡೆಂಟಿಫಿಕೇಶನ್ ಕೂಡ ಆಗಿದೆಯಾ? ಕುಟುಂಬಸ್ಥರೆಲ್ಲ ಹಾಸ್ಪಿಟ್ಲ್ ಹತ್ರ ಬರ್ತಾ ಇದ್ದಾರಾ? ಏನಾದರೂ ಮಾತಾಡಿದಾರಾ? ಮಾಹಿತಿ ಏನಾದರೂ ಸಿಕ್ಕಿದೆಯಾ, ಹೇಗೆ ಅಂತ? ಅರವಿಂದ್, ಹೊಸಕೋಟೆ ತಾಲೂಕಿನ ಸತ್ಯವರಂ ಬಳಿ ಭೀಕರ ಅಪಘಾತದಲ್ಲಿ 7 ಜನ ವಿದ್ಯಾರ್ಥಿಗಳು ಮೃತಪಟ್ಟಿದ್ದರು. 7 ಜನ ವಿದ್ಯಾರ್ಥಿಗಳು ಯಾರು ಅನ್ನುವಂಥದ್ದನ್ನು ಸೂಲಿಬೆಲೆ ಪೊಲೀಸರು ಈಗಾಗಲೇ ಐಡೆಂಟಿಫಿಕೇಷನ್ ಮಾಡಿರುವಂಥದ್ದು. ಭಾಳ ಪ್ರಮುಖವಾಗಿ ಮೃತಪಟ್ಟಿರುವಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ CMR ಕಾಲೇಜ್ ಮತ್ತು RV ಕಾಲೇಜ್ ವಿದ್ಯಾರ್ಥಿಗಳು ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಈ ವಿದ್ಯಾರ್ಥಿಗಳು ಬೆಳಿಗ್ಗೆ 3 ಗಂಟೆ ಸುಮಾರಿಗೆ ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಇವರು ಇತ್ತೀಚೆಗಷ್ಟೇ ಅಂದರೆ ನಿನ್ನೆ 2 ದಿನಗಳ ಹಿಂದೆ ಕೆಲವು ವಿದ್ಯಾರ್ಥಿಗಳ PUC ಎಕ್ಸಾಮ್ ಅಂದರೆ ಪ್ರಥಮ ವರ್ಷದ PUC ಎಕ್ಸಾಮ್ ಮುಗಿದಿತ್ತು ಅನ್ನುವಂಥ ಕಾರಣಕ್ಕಾಗಿ ಇವರು ಹೊರಗಡೆ ಹೋಗಿದ್ರು ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ವಿಚಾರ ತಿಳಿದಂಥ ಪೋಷಕರು ಈಗಾಗಲೇ ಹೊಸಕೋಟೆ ತಾಲೂಕಿನಲ್ಲಿರುವಂತಹ MVJ ಆಸ್ಪತ್ರೆಯ ಶವಾಗಾರದ ಬಳಿ ಬರ್ತಿರುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಮಕ್ಕಳ ಸಾವಿನ ವಿಚಾರ ತಿಳಿದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಯಾಕಂದರೆ ಒಬ್ಬೊಬ್ಬರು ಕೂಡ ಒಂದೊಂದು ರೀಸನನ್ನು ಹೇಳಿ ಇವರು ಬೆಳಿಗ್ಗೆ ಹೊರಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಕ್ಕಿರುವಂಥದ್ದು. ಅಶ್ವಿನ್ ನಾಯರ್ ಏನಿದ್ದಾನೆ, ಈತ ತಾನು ಹಿಡಿದುಕೊಂಡಿರೋಂಥ ಒಂದು ನಾಯಿ ಇದೆ. ಆ ನಾಯಿಯನ್ನು ಸೆಕ್ಯೂರಿಟಿ ಬಳಿ ಕೊಟ್ಟು 1 ಅವರ್ ಹೊರಗಡೆ ಹೋಗಿ ಬರ್ತೇನೆ ಅಂತ ಹೇಳಿ ಬಂದಿದ್ದಾನೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಇದೇ ರೀತಿಯಾಗಿ 6 ಜನ ವಿದ್ಯಾರ್ಥಿಗಳು ಕೂಡ ಬೆಳಿಗ್ಗೆ ಹೋಗುವಂಥ ಸಂದರ್ಭದಲ್ಲಿ ಒಂದೊಂದು ಕಾರಣಗಳನ್ನು ನೀಡಿ ಹೋಗಿದ್ದಾರೆ. ಎಲ್ಲಿ ಹೋಗ್ತೀವಿ ಅನ್ನೋದು ಕೂಡ ಪೋಷಕರಿಗೆ ಸಮರ್ಪಕವಾದ ಮಾಹಿತಿಯನ್ನು ನೀಡದೆ ಹೊರಗಡೆ ಹೋಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಪೋಷಕರಿಗೂ ಕೂಡ ಇಲ್ಲಿ ಬಂದಾದ ಮೇಲೆ ಇಂಥ ದುರಂತ ಆಗಿದೆ, ಎಲ್ಲಿ ಹೋಗಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಸಮರ್ಪಕವಾದ ಮಾಹಿತಿ ಇಲ್ಲ ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಪೊಲೀಸರು ಅವರಿಗೆ ಕರೆ ಮಾಡಿ ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ, ದಯವಿಟ್ಟು ಸೀರಿಯಸ್ ಇದ್ದಾರೆ ಬನ್ನಿ ಅನ್ನುವಂಥ ಮನವಿಯನ್ನು ಮಾಡ್ಕೊಂಡ ಬಳಿಕ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಮೃತವಾಗಿರುವಂಥ ಬಗ್ಗೆ ವಿಚಾರ ತಿಳಿದು ಪೋಷಕರ ಆಕ್ರಂದನ ಈಗ ಮುಗಿಲು ಮುಟ್ಟಿರುವಂಥದ್ದು. 6 ಜನ ಯುವಕರ ಮಾಹಿತಿಯನ್ನು ಕಲೆ ಹಾಕಿರುವಂಥ ಪೊಲೀಸರು 6 ಜನರ ಪೋಸ್ಟ್ ಮಾರ್ಟಮ್ಗೆ ಈಗಾಗಲೇ ಬಾಡಿಯನ್ನು ಕಳಿಸಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸ್ನೇಹಿತರಾದ ಅಶ್ವಿನ್, ಅಯಾನಲ್ಲಿ, ಭರತ್, ಅರ್ಹಾನ್, ಇತನ್ ಜಾರ್ಜ್ ಎಲ್ಲರೂ ಕೂಡ ಫ್ರೆಂಡ್ಸು. ಬೆಳಗ್ಗೆ 3 ಗಂಟೆ ಎಲ್ಲಿ ಹೊರಟರು? 1 ಅವರ್ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಅಂತಂದರೆ ಗೊತ್ತಿಲ್ಲಪ್ಪ ಇವ್ರದ್ದು ಏನು ಪ್ಲ್ಯಾನ್ ಇತ್ತು. ಇವ್ರಿಗೆ ಟ್ರಿಪ್ಗೆ ಹೋಗೋ ಅಂಥ ಪ್ಲ್ಯಾನ್ ಇದ್ದರೆ ಹೇಳ್ಬಿಟ್ಟು ಹೋಗಿರ್ತಿದ್ರು ಮನೆಯಲ್ಲಿ.